ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಮನೆ ಗ್ರಾಹಕರ ವೇದಿಕೆಯಿಂದ ಇವತ್ತು ಆಯೋಜನೆ ಆಗಿರುವಂತಹ ಒಂದು ಕಾರ್ಯಕ್ರಮ ಪ್ರತಿಭಟನೆ. ಏನು ಪ್ರತಿಭಟನೆ ಅಂತ ಹೇಳಿದ್ರೆ ನಮ್ಮ ಸಂವಿಧಾನಿಕ ಹಕ್ಕು. ಏನು ಪ್ರತಿಭಟನೆ ಅಂತ ಹೇಳಿದ್ರೆ ನಮಗೆ ನಮ್ಮ ಹಕ್ಕು ಯಾವಾಗ ಸಿಗೋದಿಲ್ಲ, ಆ ಹಕ್ಕಿಗಾಗಿ ಹೋರಾಟ ಮಾಡುವಂತಹ ಒಂದು ವಿಧಾನವನ್ನ ನಾವು ಪ್ರತಿಭಟನೆ ಎಂದು ಹೇಳುತ್ತೇವೆ. ಈ ಪ್ರತಿಭಟನೆ ಏನಕ್ಕೆ ಮಾಡ್ತಾ ಇದ್ದೇವೆ? ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ ಇವತ್ತು 22ನೇ ತಾರೀಕು ಮಾರ್ಚ್ 26ರಂದು ಒಂದು ಬೃಹತ್ ಆನ್ಲೈನ್ ಪ್ರತಿಭಟನೆಯನ್ನ ಕೊಟ್ಟಿದೆ. ಈ ಒಂದು ಪ್ರತಿಭಟನೆಗೆ ಸ್ಪಂದನೆ ಕೊಟ್ಟಿರುವಂತಹ ಎಲ್ಲಾ ಮನೆ ಗ್ರಾಹಕರು, ನೂರಾರು ಮನೆ ಗ್ರಾಹಕರು ಇವತ್ತು ಇಡೀ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಝೂಮ್ ಮೀಟಿಂಗ್ ನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಮತ್ತೆ ತಮ್ಮ ಪ್ರತಿಭಟನೆಯನ್ನ ತೋರ್ಲಿಕ್ಕೆ ಇವತ್ತು ಜಾಯ್ನ್ ಆಗಿದ್ದಾರೆ. ಐ ವೆಲ್ಕಮ್ ಆಲ್ ಹೋಮ್ ಬಯರ್ಸ್ of Karnataka who have invested or residing in Karnataka in an apartment or in a site, who want to protect their rights and demanding their rights through this online protest. And this protest is a sign of giving directions to the government, saying that government, please help us. Government, ನಮ್ಮ ಹಕ್ಕನ್ನ ನಮಗೆ ಕೊಡಿ ಎಂದು ಹೇಳುವಂತಹ ಒಂದು ಆಂದೋಲನವೇ ಈ ಒಂದು ಪ್ರತಿಭಟನೆ ಮುಖಾಂತರ ಇವತ್ತು ಭಾನುವಾರ ಬೆಳಗ್ಗೆ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಸೇರಿರುವಂತಹ ಎಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಒಂದು ಪಿಪಿಟಿಯನ್ನ ನಿಮ್ಮ ಎಲ್ಲರ ಮುಂದೆ ಪ್ರೆಸೆಂಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಒಂದು ಪಿಪಿಟಿಯನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಈ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೇವೆ ಅನ್ನುವಂತಹ ಒಂದು ವಿಚಾರ ರಿಕ್ವೆಸ್ಟ್ ಎವ್ರಿವನ್ ಟು ಬಿ ಆನ್ ಮ್ಯೂಟ್, ದೋಸ್ ಆರ್ ನಾಟ್ ಸ್ಪೀಕಿಂಗ್. ಸ್ಕ್ರೀನ್ ಬರ್ತಾ ಇದೆಯಾ? ಸ್ಕ್ರೀನ್ ಬರ್ತಾ ಇದೆಯಲ್ಲ? ಸೊ ಇವತ್ತಿನ ಒಂದು ಪ್ರತಿಭಟನೆ ಏನಿದೆ, ಈ ಪ್ರತಿಭಟನೆ ಮಾಡ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅನ್ನ ಸರ್ಕಾರ ಐಡೆಂಟಿಫಿಕೇಶನ್ ಮಾಡಿಲ್ಲ. ಏನಕ್ಕೆ? ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಗಳನ್ನ ಎಲ್ಲಿ ರಿಜಿಸ್ಟರ್ ಮಾಡಬೇಕು, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಗಳನ್ನ ಸಕ್ಷಮ ಪ್ರಾಧಿಕಾರದ ಕೆಳಗಡೆ ತಗೊಂಡು ಬರಬೇಕು ಅಂತ ಹೇಳಿ ಯಾವುದೇ ಒಂದು ರಾಜ್ಯ ಪತ್ರವನ್ನ ಸಹ ಇದುವರೆಗೂ ರಿಲೀಸ್ ಮಾಡಿಲ್ಲ. ಎಷ್ಟು ವರ್ಷದಿಂದ ನಡೀತಾ ಇದೆ ಈ ಒಂದು ಡಿರಿಲೆಕ್ಷನ್ ಆಫ್ ಡ್ಯೂಟಿ, ಸರ್ಕಾರದ ಒಂದು ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಇದು ಸುಮಾರು 54 ವರ್ಷದಿಂದ ನಡೀತಾ ಇದೆ. ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಸರ್ಕಾರದ ಈ ಒಂದು ನಿರ್ಲಕ್ಷ್ಯ ಮನೆ ಗ್ರಾಹಕರ ಪರವಾಗಿದೆ. ಹಾಗಾಗಿ ಮನೆ ಗ್ರಾಹಕರು ಇವತ್ತು ಆ ನಿರ್ಲಕ್ಷ್ಯದಿಂದ ಬೇಸತ್ತು ನಾವು ಇವತ್ತು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಸುಮಾರು 30ರಿಂದ 40 ಲಕ್ಷ ಜನ ಮನೆ ಗ್ರಾಹಕರಿದ್ದಾರೆ, ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡೋರಿದ್ದಾರೆ. ಅಂತವರಿಗೆ ಏನು ಹಕ್ಕನ್ನ ಸ್ವಾಮಿ ಕೊಡ್ತಾ ಇದ್ದೀರಾ? ಮನೆ ಗ್ರಾಹಕರು ಫ್ಲಾಟ್ ನಲ್ಲಿ ವಾಸ ಮಾಡುವಂತಹ ಎಲ್ಲರಿಗೂ ಸಹ ಟ್ಯಾಕ್ಸ್ ಅನ್ನ ಮಾತ್ರ ಹಾಕ್ತೀರಾ, ಸೆಸ್ ಅನ್ನ ಹಾಕ್ತೀರಾ. ಆದ್ರೆ ನಮ್ಮ ಹಕ್ಕಿನ ರಕ್ಷಣೆಗೆ ನಮ್ಮ ಸಂಘವನ್ನ ರಿಜಿಸ್ಟರ್ ಮಾಡಿಸ್ಕೊಳೋದಕ್ಕೆ, ಒಂದು ನೋಂದಣಿ ಮಾಡಿಸ್ಕೊಳೋದಕ್ಕೆ ಒಂದು ಸರ್ಕಾರದಲ್ಲಿ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅನ್ನ ಕೊಡದೆ ನಮಗೆ ಮೋಸವನ್ನ ಮಾಡುತ್ತಿರುವ ಈ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಇದು ಕರ್ನಾಟಕ ಮನೆ ಗ್ರಾಹಕರ ವೇದಿಕೆಯಿಂದ ಬರ್ತಾ ಇರುವಂತದ್ದು. ಏನಕ್ಕೆ ನಾವು ಈ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರಬೇಕು ಇವತ್ತಿನ ಕಾಲದಲ್ಲಿ ಯಾವ ಮಟ್ಟದಲ್ಲಿ ಮೋಸ ನಡೀತಿದೆ ಅಪಾರ್ಟ್ಮೆಂಟ್ ಅಲ್ಲಿ ಅಂತ ಹೇಳಿದ್ರೆ, ಅಪಾರ್ಟ್ಮೆಂಟಿನ ಅಸೋಸಿಯೇಷನ್ ಅವರು ಸ್ವಂತ ಅಕೌಂಟಿಗೆ ಹಣವನ್ನ ವರ್ಗಾವಣೆ ಮಾಡುವಂತ ಕೆಲಸ ನಡೀತಾ ಇದೆ. ಅಪಾರ್ಟ್ಮೆಂಟ್ ಅಲ್ಲಿ ನೀರಿನ ದಂಧೆ ನಡೀತಾ ಇದೆ. ಅಪಾರ್ಟ್ಮೆಂಟ್ ಅಲ್ಲಿ ಡ್ರಗ್ಸ್ ಮತ್ತೆ ಮಾಫಿಯಾದವರ ಹತ್ರ ಪೆನಾಲ್ಟಿಯನ್ನ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಇಂತಹ ಒಂದು ಸನ್ನಿವೇಶದಲ್ಲಿ ಅಪಾರ್ಟ್ಮೆಂಟ್ ಎಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು, ನಾವು ಯಾರ ಹತ್ರ ಕಂಪ್ಲೇಂಟ್ ಅನ್ನ ಕೊಡಬೇಕು ಅನ್ನುವಂತಹ ಒಂದು ಸಕ್ಷಮ ಪ್ರಾಧಿಕಾರ ಸರ್ಕಾರ ನಮಗೆ ಕೊಡದಲೆ ನಾವು ಕೋರ್ಟ್ ಕಚೇರಿ ಅಲ್ಲಿರುವಂತಹ ಒಂದು ಪರಿಸ್ಥಿತಿಗೆ ನಮ್ಮನ್ನ ದೂಡಿದ್ದಾರೆ. ಇದಕ್ಕೆ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರ. ಯಾವ ಸರ್ಕಾರ? ಇವತ್ತಿನ ಸರ್ಕಾರ ಅಂತಲ್ಲ, ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರ 54 ವರ್ಷದಿಂದ ಯಾರ್ಯಾರು ನಮ್ಮನ್ನ ಆಳಿದ್ದಾರೋ
ಅವರೆಲ್ಲರೂ ಸಹ ಇದಕ್ಕೆ ಕಾರಣರಾಗ್ತಾರೆ. ಹಾಗಾಗಿ ಇವತ್ತು ನಾವು ಯಾವುದೇ ಒಂದು ಪಕ್ಷದ ವಿರುದ್ಧ ಪ್ರತಿಭಟನೆ ಅಲ್ಲ, ನಮ್ಮ ಹೋರಾಟ ಮನೆ ಗ್ರಾಹಕರ ಹಕ್ಕಿಗಾಗಿ ಮಾತ್ರ ಅಂತ ಹೇಳ್ತಾ ನಾನು ಮುಂದಿನ ಸ್ಲೈಡ್ ಅನ್ನ ನಿಮ್ಮ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಏನಕ್ಕೆ ಸಕ್ಷಮ ಪ್ರಾಧಿಕಾರ ಬೇಕು ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಒಂದು ಅಪಾರ್ಟ್ಮೆಂಟ್ ನ ಕನ್ಸ್ಟ್ರಕ್ಷನ್ ಆದ್ಮೇಲೆ ಅಲ್ಲಿನ ಒಂದು ಭೂಮಿ ಏನಿರುತ್ತೆ ಆ ಭೂಮಿಯನ್ನ ಅಸೋಸಿಯೇಷನ್ಗೆ ಹಸ್ತಾಂತರ ಮಾಡಬೇಕಾಗಿರೋದು ರೇರಾ ಸೆಕ್ಷನ್ 17 ಪ್ರಕಾರ ಕಾನೂನಾತ್ಮಕ ಒಂದು ಕಾಯ್ದೆ ಆಗಿರುತ್ತೆ. ಆದ್ರೆ ಅಸೋಸಿಯೇಷನ್ ರಿಜಿಸ್ಟ್ರೇ ಆಗಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯ? ಹಾಗಾಗಿ ನಮ್ಮ ಭೂಮಿ ನಮ್ಮ ಹಕ್ಕನ್ನ ಬೇರೆಯವರು ತಮ್ಮ ದುರುಪಯೋಗ ಪಡಿಸ್ಕೊಳ್ಳಲಿಕ್ಕೆ ಅವಕಾಶ ಆಗ್ತಾ ಇದೆ. ಹಾಗಾಗಿ ಮನೆ ಗ್ರಾಹಕರಿಗೆ ಬೇಕಾಗಿರುವುದು ಅಸೋಸಿಯೇಷನ್ ನ ರಿಜಿಸ್ಟ್ರೇಷನ್ ಬೇಕೇ ಬೇಕು. ಯಾಕೆಂದ್ರೆ ನಮ್ಮ ಭೂಮಿ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಆಗ್ಲೇಬೇಕು. ಈ ಒಂದು ವಿಚಾರವಾಗಿ ಸಾಕಷ್ಟು ಮಾಧ್ಯಮಗಳಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಈ ಒಂದು ಪತ್ರಿಕೆಯಲ್ಲಿ ಬಂದಿರುವಂತದ್ದು 2000 ಹಿಂದಿನ ಡೇಟ್ ಅಲ್ಲಿ ಆಗಸ್ಟ್ 25ರಲ್ಲಿ 24ರಲ್ಲಿ ಪೇಪರ್ ನಲ್ಲಿ ಬಂದಿದೆ. ಕಾಮನ್ ಏರಿಯಾ ಹಸ್ತಾಂತರಕ್ಕೆ ಕೊನೆ ಇಲ್ವಾ, ಗೊಂದಲಕ್ಕೆ ಕೊನೆ ಇಲ್ವಾ ಅಂತ ಹೇಳ್ಬಿಟ್ಟು. ಆದ್ರೂ ಸಹ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ. ಆದ್ರೆ ಇಲ್ಲಿ ನೋಡ್ಬೋದು, ಇನ್ನೂ ಒಂದು ಪೇಪರ್ ನಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಚೆನ್ನಾಗಿ ಬರೆದಿದ್ದಾರೆ ಯಾವ ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಮನೆ ಗ್ರಾಹಕರು ಇವತ್ತು ಹೋರಾಡ್ತಾ ಇದ್ದಾರೆ, ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಹೋಗಿ ತಮ್ಮ ಅಳನ ಹೇಳ್ಕೊಡ್ತಾ ಇದ್ದಾರೆ. ಆದ್ರೂ ಸಹ ಸರ್ಕಾರ ಕಿವಿಯನ್ನ ಸಹ ಕೇಳ್ತಾ ಇಲ್ಲ. ಅಂತಹ ಒಂದು ಪರಿಸ್ಥಿತಿಗೆ ಕರ್ನಾಟಕ ಸರ್ಕಾರ ಇವತ್ತು ಬಂದ್ಬಿಟ್ಟಿದೆ. ಹಾಗಾಗಿ ನಮಗೆ ಈ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ 3 ವರ್ಷದ ಮುಂಚೆ ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ ಒಂದು ಅಪಾರ್ಟ್ಮೆಂಟ್ ಅನ್ನ ಮಾಡಿ ಸ್ವಾಮಿ, ಒಂದು ಹೊಸ ಅಪಾರ್ಟ್ಮೆಂಟ್ ಆಕ್ಟ್ ಅನ್ನ ಮಾಡಿ ಆ ಆಕ್ಟ್ ಗೆ ಒಂದು ಸಕ್ಷಮ ಪ್ರಾಧಿಕಾರವನ್ನ ಕೊಡಿ. ಆ ಪ್ರಾಧಿಕಾರದಿಂದ ಹಸ್ತಾಂತರವನ್ನ ಮಾಡುವಂತ ಕೆಲಸ, ಭೂಮಿ ಹಸ್ತಾಂತರವನ್ನ ಮಾಡುವಂತ ಕೆಲಸವನ್ನ ಮಾಡಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಮನೆ ಗ್ರಾಹಕರ ವೇದಿಕೆಯಿಂದ ಒಂದು ಹೊಸ ಆಕ್ಟ್ ಅನ್ನ ತಗೊಂಬನ್ನಿ ಅನ್ನುವಂತಹ ಒಂದು ಸಜೆಷನ್ ಕೂಡ ಈ ಒಂದು ವೇದಿಕೆನೆ ಸಹ ಸರ್ಕಾರಕ್ಕೆ ಕೊಟ್ಟಿತ್ತು. ಆದ್ರೆ ಇದುವರೆಗೂ ಸಹ ಸರ್ಕಾರದಿಂದ ಯಾವುದೇ ಒಂದು ರಾಜ್ಯ ಪತ್ರ ಆಗ್ಲಿ ಅಥವಾ ಕ್ಯಾಬಿನೆಟ್ ಇಂದ ಆರ್ಡರ್ಸ್ ಆಗ್ಲಿ ಅಥವಾ ಡಿಸಿಷನ್ ಆಗ್ಲಿ ಇನ್ನೂ ಬಂದಿಲ್ಲ. ಎಷ್ಟು ವರ್ಷ ಸ್ವಾಮಿ? 54 ವರ್ಷದಿಂದ ಮನೆ ಗ್ರಾಹಕರು ಇಂದು ನಾಳೆ 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 ಬಾ ನಾಳೆ ಬಾ ಅಂತ ಕಾಯ್ತಾ ಕೂತಿದ್ದಾರೆ. ಆದ್ರೆ ಅವರಿಗೆ ಇವತ್ತುವರೆಗೂ ಸಹ ನ್ಯಾಯ ಸಿಕ್ಕಿಲ್ಲ. ಮೊನ್ನೆ ಹೈಕೋರ್ಟ್ ಅಲ್ಲಿ ಒಂದೆರಡು ಕೇಸ್ಗಳಲ್ಲಿ ಒಂದಷ್ಟು ಪರಿಹಾರವನ್ನ ಕೊಟ್ಟಿದ್ದಾರೆ. ಆದ್ರೆ ಆ ಪರಿಹಾರದಿಂದ ಮನೆ ಗ್ರಾಹಕರಿಗೆ ಯಾವುದೇ ಅನುಕೂಲ ಆಗಿಲ್ಲ. ಹೈಕೋರ್ಟ್ ನಲ್ಲಿ ಈ ಒಂದು ಆಕ್ಟ್ ಅಲ್ಲಿ ನೀವು ಈ ಕಾಯ್ದೆಯಲ್ಲಿ ನೀವು ರಿಜಿಸ್ಟರ್ ಮಾಡಂಗಿಲ್ಲ ಅಂತ ಹೇಳಿದರೆ, ಆದ್ರೆ ಯಾವ ಆಕ್ಟ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದರೋ ಆ ಆಕ್ಟ್ ಗೆ ಸಕ್ಷಮ ಪ್ರಾಧಿಕಾರನೇ ಇಲ್ಲ. ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅಲ್ಲಿ ನೀವು ರೆಸಿಡೆನ್ಸ್ ಅಪಾರ್ಟ್ಮೆಂಟ್ ಅನ್ನ ಮಾಡಬೇಡಿ ಅಂತ ಹೇಳ್ತು. ಆದ್ರೆ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ 1972ಗೆ ಸಕ್ಷಮ ಪ್ರಾಧಿಕಾರ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಆಗಿದ್ರು ಕೂಡ ಅವರಿಗೆ ಒಂದು ಸ್ಟ್ರಿಕ್ಟ್ ಆದಂತಹ ಒಂದು ಡೈರೆಕ್ಷನ್ ನ ಕೊಡ್ಲೇ ಇಲ್ಲ ನಮ್ಮ ಹೈಕೋರ್ಟ್ ಆಫ್ ಕರ್ನಾಟಕ. ಏನ್ ಮಾಡ್ಬೇಕು ಸ್ವಾಮಿ? ಕರ್ನಾಟಕದಲ್ಲಿ ಇವತ್ತು ಹೈಕೋರ್ಟ್ ಆಫ್ ಕರ್ನಾಟಕ ಕೂಡ ನಮಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇಲ್ಲ. ಸರ್ಕಾರ ನಡೆಸುವಂತ ಜನಪ್ರತಿನಿಧಿಗಳು ಕೂಡ ನಮಗೆ ಮಾರ್ಗದರ್ಶನ ಕೊಡ್ತಾ ಇಲ್ಲ. ಮನೆ ಗ್ರಾಹಕರು ಏನ್ ಮಾಡ್ಬೇಕು ಸ್ವಾಮಿ? ಆದ್ರೆ ಸರ್ಕಾರವನ್ನ ಹಿಡಿದಂತಹ ಚುಕ್ಕಾಣಿ ಹಿಡಿದಂತಹ ಕಾಂಗ್ರೆಸ್ ಸರ್ಕಾರ 2024 ಫೆಬ್ರವರಿಯಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಕೊಡ್ತಾರೆ. ನಾವು ಒಂದು ಹೊಸ ಆಕ್ಟ್ ಅನ್ನ ಮಾಡ್ತೀವಿ. ಇದು ಡೇಟ್ ನೋಡಬಹುದು, 6ನೇ ತಾರೀಕು 1 ಜನವರಿ 2024ರಲ್ಲಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದು. ನಾವು ರೇರಾಗೆ ಕಾಂಪ್ಲೈ ಆಗಿ ಹೊಸ ಆಕ್ಟ್ ಅನ್ನ ಮಾಡ್ತೇವೆ. ಅಲ್ಲಿವರೆಗೂ ಸಹ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಹೈಕೋರ್ಟ್ ಕೋಆಪರೇಟಿವ್ ಸೊಸೈಟಿ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಈಗ ನಮಗೆ ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ. ನಮಗೆ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ ಗೆ ಸಕ್ಷಮ ಪ್ರಾಧಿಕಾರವನ್ನ ಕೊಡಿ ಅಥವಾ ಹೊಸ ಆಕ್ಟ್ ಅನ್ನ ಕೊಡಿ ವಿತ್ ಸಕ್ಷಮ ಪ್ರಾಧಿಕಾರ. 54 ವರ್ಷದಿಂದ ಒಂದು ಪ್ರಾಧಿಕಾರವನ್ನ ಕೊಡದಂತೆ ಇರುವಂತಹ ಸರ್ಕಾರ ಹೊಸ ಆಕ್ಟ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆಕ್ಟ್ ಅನ್ನ ಮಾಡಿ ಮತ್ತೆ ಸಕ್ಷಮ ಪ್ರಾಧಿಕಾರ ಕೊಡ್ಲಿಲ್ಲ ಅಂದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಸ್ವಾಮಿ. ಸೊ ಹಾಗಾಗಿ ನಾವು ಕೇಳೋದಿಷ್ಟೇ, 2023 ಡಿಸೆಂಬರ್ ಅಲ್ಲಿ ಬಂದಂತಹ ಒಂದು ಆರ್ಟಿಕಲ್ ಇದು ನ್ಯೂಸ್ ಪೇಪರ್ ಅಲ್ಲಿ. ನಮ್ಮ ರೇರಾ ಅವಾಗ ನಗರಾಭಿವೃದ್ಧಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಆಗಿರುವಂತಹ ಕಾರ್ಯದರ್ಶಿಯವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ, ನಾವು ಅಪಾರ್ಟ್ಮೆಂಟ್ ಎದುರಿಸಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ. ನಾನು ಕೇಳೋದಿಷ್ಟೇ, ರಾಕೇಶ್ ಸಿಂಗ್ ಸಾಹೇಬ್ರೆ, ತಾವು ನಗರಾಭಿವೃದ್ಧಿ ಇಲಾಖೆನಲ್ಲಿ ಕಾರ್ಯದರ್ಶಿಯಾಗಿದ್ರಿ, ಇವಾಗ ರೇರಾದಲ್ಲಿ ಅಧ್ಯಕ್ಷರಾಗಿದ್ದೀರಿ. ಆದ್ರೂ ಸಹ ಇದುವರೆಗೂ 3 ವರ್ಷ ಆಗಿದೆ, ಯಾವುದೇ ಸೊಲ್ಯೂಷನ್ ನಮಗೆ ಬಂದಿಲ್ಲ.
ನಾವು ನಿಮ್ಮ ಹತ್ತಿರ ಕೂಡ ಒಡಿಸ್ಸಾ ಮಾದರಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಆಕ್ಟ್ ಅನ್ನ ಸಬ್ಮಿಟ್ ಮಾಡಿದ್ವಿ. ಆದ್ರೂ ಸಹ ಇದುವರೆಗೂ ಸಹ ಯಾವುದೇ ಒಂದು ಆರ್ಡರ್ಸ್ ಅನ್ನ ಕೊಟ್ಟಿಲ್ಲ. ನೇರ ಇರೋದೇ ಮನೆ ಗ್ರಾಹಕರ ಹಿತರಕ್ಷಣೆಗೆ ಹೊರತು ಬಿಲ್ಡರ್ಸ್ ಗಳ ಹಿತರಕ್ಷಣೆಗಲ್ಲ. ಈ ಒಂದು ವ್ಯವಸ್ಥೆನಲ್ಲಿ ಮನೆ ಗ್ರಾಹಕರು ಮೋಸವನ್ನ ಅನುಭವಿಸ್ತಿದ್ದಾರೆ. ಆದ್ರೆ ಅಧಿಕಾರಿಗಳು ತಮ್ಮ ಕೆಲಸವನ್ನ ಮಾಡದಲೆ, ಜನಪ್ರತಿಗಳು ತಮ್ಮ ಕೆಲಸವನ್ನ ಮಾಡದಲೆ ಇವತ್ತು ಮನೆ ಗ್ರಾಹಕರಿಗೆ ಅನ್ಯಾಯಗಳಾಗ್ತಾ ಇದೆ. ಅವರ ಭೂಮಿ ಅವರಿಗೆ ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಸರ್ಕಾರ. ಹಾಗಾಗಿ ಸರ್ಕಾರಗಳು ಈ ಒಂದು ವ್ಯವಸ್ಥೆಯನ್ನ ನಮಗೆ ಮಾಡಿಕೊಡ್ಬೇಕು. ಹೊಸ ಆಕ್ಟ್ ಅನ್ನ ಮಾಡಿ ನಮಗೆ ಒಂದು ಭೂಮಿಯ ಭಾಗ್ಯವನ್ನ ಕೊಡಿ ಸ್ವಾಮಿ. ನೀವು ಎಷ್ಟೊಂದು ಭಾಗ್ಯಗಳನ್ನ ಕೊಟ್ಟಿದ್ದೀರಾ, ಆದ್ರೆ ನಾವು ನಮ್ಮ ಟ್ಯಾಕ್ಸ್ ಹಣದಲ್ಲಿ ನಾವು ಟ್ಯಾಕ್ಸ್ ಅನ್ನ ಕೊಟ್ಟು ಉಳಿದಂತ ಹಣದಲ್ಲಿ ನಾವು ಮನೆಯನ್ನ ಹಾಗೂ ಭೂಮಿಯನ್ನ ಪರ್ಚೇಸ್ ಮಾಡಿದ್ದೇವೆ. ಆದ್ರೆ ನಮ್ಮ ಭೂಮಿಯ ಹಕ್ಕನ್ನ ತಾವು ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಕರ್ನಾಟಕ ಮನೆ ಗ್ರಾಹಕರ ವೇದಿಕೆಯಿಂದ ಈ ಒಂದು ಬೃಹತ್ ಆಂದೋಲನ ಏನ್ ನಡೀತಾ ಇದೆ, ಪ್ರತಿಭಟನೆ ಏನ್ ನಡೀತಾ ಇದೆ, ಸರ್ಕಾರದ ವಿರುದ್ಧ ಏನು ಪ್ರತಿಭಟನೆ ನಡೀತಾ ಇದೆ, ನಾವು ಕೇಳ್ಕೊಳ್ಳೋದಿಷ್ಟೇ. ಅಧಿವೇಶನ ನಡೀತಾ ಇದೆ ಸ್ವಾಮಿ. 2024ರಿಂದ 3-4 ಅಧಿವೇಶನಗಳಾಯ್ತು. ಆದ್ರೆ ಯಾವುದೇ ಅಧಿವೇಶನದಲ್ಲೂ ಹೊಸ ಆಕ್ಟ್ ಅನ್ನ, ಹೊಸ ಕಾಯ್ದೆಯನ್ನ ಅಂಗೀಕಾರ ಆಗಿಲ್ಲ. ಹಾಗಾಗಿ ಈಗ ನಡೀತಿರುವಂತಹ ಅಧಿವೇಶನದಲ್ಲಿ ದಯವಿಟ್ಟು ಬಜೆಟ್ ಅಧಿವೇಶನದಲ್ಲಿ ಅಪಾರ್ಟ್ಮೆಂಟ್ ಆಕ್ಟ್ ಅನ್ನ ಅಪ್ರೂವ್ ಮಾಡಿ ಸಕ್ಷಮ ಪ್ರಾಧಿಕಾರದೊಂದಿಗೆ ತಾವು ಕಾಯ್ದೆ ಕಾನೂನುಗಳನ್ನ ಮಾಡಿ 54 ವರ್ಷದಿಂದ ನಡೀತಿರುವಂತಹ ಈ ಒಂದು ಅನ್ಯಾಯ, ಅಕ್ರಮ, ಅನೀತಿಯನ್ನ ಎಂಡ್ ಮಾಡಬೇಕು ಅಂತ ನಾವು ಮುಖ್ಯಮಂತ್ರಿಗಳಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ಕಳಕಳಿಯವಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳ್ತಾ, ಮೊನ್ನೆ ಒಂದು FIR ರಿಜಿಸ್ಟರ್ ಆಗಿದ್ದು ನೋಡಿರ್ಬೋದು ತಾವು, ಪೇಪರ್ ಅಲ್ಲಿ ಬಂದಿದೆ. ಇದು 21ನೇ ತಾರೀಕು ಮಾರ್ಚ್ ಅಲ್ಲಿ ಬಂದಿರುವಂತ ಪೇಪರು. ಯಾವುದೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 1,73,00,000 ಹಣವನ್ನ 1.73 crores ಮಿಸ್ ಅಪ್ರೋಪ್ರಿಯೇಷನ್ ಆಗಿದೆ ಅಸೋಸಿಯೇಷನ್ ನಲ್ಲಿ. ಇದು ಯಾವ ರೀತಿ ನಡೀತಾ ಇದೆ ಸ್ವಾಮಿ? ಅಪಾರ್ಟ್ಮೆಂಟ್ ಗಳಲ್ಲಿ ಮನೆಯನ್ನ ತಗೊಂಡವರು ಮಧ್ಯಮ ವರ್ಗದವರು ಹಾಗೂ ರಿಟೈರ್ಡ್ ಆಗಿರುವಂತವ್ರು. ಯಾಕೆ ಅಂತ ಹೇಳಿದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಸೆಕ್ಯೂರಿಟಿ ಇರುತ್ತೆ ಅನ್ನುವಂತಹ ಭಾವನೆಯಿಂದ ಅವರು ಅಪಾರ್ಟ್ಮೆಂಟ್ ಅನ್ನ ತಗೋತಾರೆ. ಆದ್ರೆ ಇಲ್ಲಿ ಫೈನಾನ್ಷಿಯಲ್ ಸೆಕ್ಯೂರಿಟಿನೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿದ್ರೆ ಸಕ್ಷಮ ಪ್ರಾಧಿಕಾರ ಇಲ್ಲದೆ ಇರುವಂತಹ ಒಂದು ಕಾರಣದಿಂದ ಈ ಅಸೋಸಿಯೇಷನ್ ನಲ್ಲಿ ಇರುವಂತಹ ಒಂದಷ್ಟು ಘಟಾನುಘಟಿಗಳು ಹಣವನ್ನ ತಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಿಸ್ ಅಪ್ರೋಪ್ರಿಯೇಷನ್ ಮಾಡಿ ಅಲ್ಲಿರುವಂತಹ ಸೀನಿಯರ್ ಸಿಟಿಜನ್ಸ್ ಗಳಿಗೆ ಅನ್ಯಾಯವನ್ನ, ಅಕ್ರಮವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಹೇಳುವಂತದ್ದು ನಾವು ಸೆಲ್ಫ್ಲೆಸ್ ಸರ್ವಿಸ್ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಪರದೆಯ ಹಿಂದೆಯಲ್ಲಿ ಅಕ್ರಮ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಸರ್ಕಾರ ಇಡೀ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಗಳನ್ನ ಸರ್ಕಾರದ ಕೆಳಗೆ, ಸಕ್ಷಮ ಪ್ರಾಧಿಕಾರದ ಕೆಳಗಡೆ ಕರೆದುಕೊಂಡು ಬಂದ್ರೆ ಮಾತ್ರ ಈ ಅಕ್ರಮಗಳನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ನನ್ನ 1-2 ಮಾತುಗಳನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಈ ಒಂದು ಬೃಹತ್ ಪ್ರತಿಭಟನೆ ಏನಿದೆ ಇದು ಇವತ್ತು ಶುರುವಾಗಿರೋದಲ್ಲ. 21 ನವೆಂಬರ್ನಲ್ಲಿ ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ ಯಾವತ್ತು ಉದಯ ಆಯ್ತೋ ಅವತ್ತಿಂದನೇ ಕರ್ನಾಟಕ ಮನೆ ಗ್ರಾಹಕರ ಹಿತರಕ್ಷಣೆಗೋಸ್ಕರ ಒಂದು ಸಂಘ ಯಾವಾಗ್ಲೂ ಕೆಲಸ ಮಾಡ್ತಾ ಇದೆ. ಆ ಸಂಘ ಎಲ್ಲಿವರೆಗೂ ಕೆಲಸ ಮಾಡುತ್ತೆ, ಸರ್ಕಾರ ತಮ್ಮ ಅಧಿಕಾರವನ್ನ ಉಪಯೋಗಿಸ್ಕೊಂಡು ಮನೆ ಗ್ರಾಹಕರ ಹಿತರಕ್ಷಣೆ ಮಾಡುವಲ್ವೋ ಅಲ್ಲಿವರೆಗೂ ಸಹ ಈ ಸಂಘ, ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ, ಮನೆ ಗ್ರಾಹಕರ ಧ್ವನಿಯಾಗಿ ಪ್ರತಿ ಒಂದು ಅಪಾರ್ಟ್ಮೆಂಟಿನ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಆಕ್ಟ್ ಅನ್ನ ಮಾಡಿ ಭೂಮಿಯ ಹಕ್ಕು ಸಿಗುವವರೆಗೂ ಹೋರಾಟವನ್ನ ಮಾಡುತ್ತೆ ಅಂತ ಹೇಳ್ತಾ, ನನ್ನ ಹೆಸರು ಧನಂಜಯ ಪದ್ಮನಾಭಾಚಾರ್, ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ ಸಂಚಾಲಕರಾಗಿ ನಾನು ಇವತ್ತು ಮನೆ ಗ್ರಾಹಕರಲ್ಲಿ ಆಶ್ವಾಸನೆಯನ್ನ ಮೂಡಿಸ್ತಾ ಈ ಒಂದು ಬೃಹತ್ ಪ್ರತಿಭಟನೆಯ ಮುಂಚಾವಣಿ ಭಾಷಣವನ್ನ ನಾನು ಮಾಡ್ತಾ ಈಗ ಪ್ಲಾಟ್ಫಾರ್ಮ್ ನ ಓಪನ್ ಮಾಡ್ತಾ ಇದ್ದೇವೆ. ಬೇರೆ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ನಿವಾಸಿಗಳು ಅವರ ಅಪಾರ್ಟ್ಮೆಂಟ್ ಅಲ್ಲಿ ಏನು ಸಮಸ್ಯೆಗಳು ಬರ್ತಾ ಇದೆ, ಸಕ್ಷಮ ಪ್ರಾಧಿಕಾರ ಇಲ್ದಲೇ ಇರೋದ್ರಿಂದ ಏನು ಸಮಸ್ಯೆಗಳು ಅವರಿಗೆ ಕಾಣಿಸ್ತಾ ಇದೆ ಅನ್ನುವಂತ ವಿಚಾರವನ್ನ ಬೇರೆ ಬೇರೆ ಅಪಾರ್ಟ್ಮೆಂಟ್ ಅವರ ಮುಖಾಂತರ ಕೂಡ ನಾವು ತಿಳ್ಕೊಳ್ಳೋಣ. ಅಪಾರ್ಟ್ಮೆಂಟ್ ಅಲ್ಲಿ ಕರಪ್ಷನ್ ನಿಲ್ಲಬೇಕು. ಅಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ಮಿಸ್ ಅಪ್ರೋಪ್ರಿಯೇಷನ್ ಫಂಡ್, ಅನ್ಯಾಯ ಅನೀತಿಗಳು ನಿಲ್ಬೇಕು ಅಂದ್ರೆ ಸಕ್ಷಮ ಪ್ರಾಧಿಕಾರ ಬೇಕೇ ಬೇಕು. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ರಿಜಿಸ್ಟರ್ ಆಗ್ಲೇಬೇಕು ಅಂತ ಹೇಳ್ತಾ, ಸ್ಟಾಪ್ ಫ್ರಾಡ್ಸ್ ಇನ್ ಅಪಾರ್ಟ್ಮೆಂಟ್, ಗಿವ್ ಅಸ್ ಜಸ್ಟಿಸ್ ಗವರ್ನಮೆಂಟ್ ಆಫ್ ಕರ್ನಾಟಕ ಅನ್ನುವಂತಹ ಸ್ಲೋಗನ್ ನೊಂದಿಗೆ ನಮ್ಮ ಭೂಮಿ ನಮ್ಮ ಹಕ್ಕನ್ನ ಕೊಡಿ ಅಂತ ಮತ್ತೊಮ್ಮೆ ಮನವರಿಕೆ ಮಾಡಿಕೊಡ್ತಾ
ನಾನು ಈ ಒಂದು ಪ್ರಾಸ್ತಾವಿಕ ಭಾಷಣವನ್ನ ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಬೇರೆ ಅಪಾರ್ಟ್ಮೆಂಟ್ ಮಾಲೀಕರು ಯಾರು ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಿ ತಮ್ಮ ಸಮಸ್ಯೆಗಳನ್ನ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಹೇಳ್ಕೋಬಹುದು ಅಂತ ಹೇಳ್ತಾ ಈ ಒಂದು ಮಾತನ್ನ ಓಪನ್ ಮಾಡ್ತಾ ಇದ್ದೇವೆ. ಪ್ಲಾಟ್ಫಾರ್ಮ್ ಈಸ್ ಓಪನ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು. ಹಲೋ ಹಲೋ ನಮಸ್ಕಾರ. ನಮಸ್ತೆ ನಮಸ್ತೆ. ನನ್ನ ಹೆಸರು ವಾಣಿ ಕಿಶೋರ್ ಅಂತ. ನಾನು ಶೋಭಾ ಸನ್ಕ್ರೆಸ್ಟ್ ಇಂದ ಮಾತಾಡ್ತಿರೋದು. ನಮ್ಮಲ್ಲಿ ಏನಂದ್ರೆ ನಾವು ನೋಡ್ತಾ ಇರೋದು ನಮ್ ರಿಜಿಸ್ಟ್ರೇಷನ್ ಇಲ್ಲ. ಬೇರೆ ಅಪಾರ್ಟ್ಮೆಂಟ್ಗಳ ತರ KAOA ಅಂತ ಹೇಳ್ತಾರೆ. ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಲ್ಲ. ಎಲ್ಲ ಹೋಗಿ ನಮ್ಮ ಆಡಿಟೆಡ್ ರಿಸಲ್ಟ್ಸ್ ಫೈಲ್ ಮಾಡಬೇಕು ಗೊತ್ತಿಲ್ಲ. ಎಲೆಕ್ಷನ್ಸ್ ಸರಿ ಹೆಂಗ್ ನಡೆಸ್ಬೇಕು ಗೊತ್ತಿಲ್ಲ. ಏನೂ ಗೊತ್ತಿಲ್ಲ. ಬೇಸಿಕಲಿ DOD-ನಲ್ಲೂ ಅದನ್ನ ಹೆಂಗ್ ಪಾಲಿಸ್ಬೇಕು ಅದು ಗೊತ್ತಿಲ್ಲ. ಯಾಕಂದ್ರೆ ಒಂದೊಂದ್ಸತಿ ಒಬ್ಬೊಬ್ರಿಗೆ ಹೆಂಗ್ ಬೇಕೋ ಆ ತರ ಇಂಟರ್ಪ್ರೆಟ್ ಮಾಡ್ಬೋದು. ಇನ್ನೊಂದೇನಂದ್ರೆ ಬೈಲಾಸ್ ಚೇಂಜ್ ಮಾಡ್ಬೇಕು ಅಂದ್ರೆ ಎಲ್ಲಿ ಹೋಗೋದು? ಅದಕ್ಕೆ ಅವಕಾಶನೇ ಇಲ್ಲ. ಮೂರನೇದು, ರಿಜಿಸ್ಟ್ರೇಷನ್ ಇಲ್ಲದೆ GST ಯಾಕೆ ರಿಜಿಸ್ಟರ್ ಮಾಡಕ್ ಫೋರ್ಸ್ ಮಾಡ್ತಾರೆ? ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಲ್ಲ ಅಂತ ಹೋಗಿ ಹೇಳಿದ್ರೆ ಅದು ಹೆಂಗಾಗತ್ತೆ ಅಂತ ನಮಗೆ ಕ್ವೆಶ್ಚನ್ ಮಾಡ್ತಾರೆ. ಹಿಂಗಿರೋವಾಗ GST ಈ ತರ ಟ್ಯಾಕ್ಸಬಲ್ ಇನ್ಕಮ್ನೇ ತಿರ್ಗಾ ಟ್ಯಾಕ್ಸ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ನಾವು? ಖಂಡಿತ ಅಮ್ಮ, ನೀವು ಎತ್ತಿರುವಂತಹ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ GST. ಟ್ಯಾಕ್ಸ್ ಕಟ್ಟಬೇಕಾದ್ರೆ ಯಾರಾದ್ರೂ ಟ್ಯಾಕ್ಸ್ ಕಟ್ಲಿ, ನಾವು ಕಟ್ಟಿಸ್ಕೋತೀವಿ. ಆದ್ರೆ ನಿಮಗೆ ರಿಜಿಸ್ಟ್ರೇಷನ್ ಇಲ್ದಲೇನು ಸಹ ನಾವು ಟ್ಯಾಕ್ಸ್ ಕಟ್ಕೋತೀವಿ ಅಂತ ಹೇಳುವಂತಹ ಈ ಮನಸ್ಥಿತಿ ಇದೆಯಲ್ಲ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ನಾನು ಕೇಂದ್ರ ಸರ್ಕಾರಕ್ಕೂ ಕೇಳೋದಿಷ್ಟೇ, ರಿಜಿಸ್ಟ್ರೇಷನ್ ಎಲ್ಲಿ ಇಲ್ಲ, GST ವೆಬ್ಸೈಟ್ ಅಲ್ಲೇ ಇದೆ. GST ವೆಬ್ಸೈಟ್ ಅಲ್ಲಿ ಗೈಡ್ಲೈನ್ಸ್ ಇದೆ, ಏನೇನ್ ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ವೆಬ್ಸೈಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್, ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ನ ಸಬ್ಮಿಟ್ ಮಾಡಿ ಅಂತ ಹೇಳ್ಬಿಟ್ಟು ಗೈಡ್ಲೈನ್ಸ್ ಇದೆ. ಆದ್ರೆ GST ಅಧಿಕಾರಿಗಳು ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವರು ಸಹ ಈ ಒಂದು ವ್ಯವಸ್ಥೆನಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇನ್ನೊಂದು 10 ನಿಮಿಷದಲ್ಲಿ ಈ ಒಂದು ಆನ್ಲೈನ್ ಏನಿದೆ ಲಿಂಕ್ ಎಕ್ಸ್ಪೈರಿ ಆಗತ್ತೆ. 10 ನಿಮಿಷದ ನಂತರ ಮತ್ತೆ ಲಿಂಕ್ ಇದು ವಾಪಸ್ ಇದೇ ಲಿಂಕಿಗೆ ತಾವು ಜಾಯಿನ್ ಆಗ್ಬೇಕು. ಯಾಕಂದ್ರೆ ಇದು ಫ್ರೀ ವರ್ಷನ್ ಆಗಿರೋದ್ರಿಂದ 40 ನಿಮಿಷ ಮಾತ್ರ ಬರುತ್ತೆ. 10 ನಿಮಿಷ ಆಗಿದ ತಕ್ಷಣ ಎಲ್ಲರೂ ಸಹ ಮತ್ತೆ ವಾಪಸ್ ಇದಕ್ಕೆ ಮತ್ತೆ ಸೇರೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಮಾ. ಒಳ್ಳೆ ಅಭಿಪ್ರಾಯನ ತಾವು ಹೇಳಿದಿರಿ. ನಮ್ಮ ಡಾಕ್ಟರ್ ಹೆಬ್ಬಿ ಅವರಿದ್ದಾರೆ. ಹೆಬ್ಬಿ ಸರ್ ಹೇಳ್ಬೇಕು ಸರ್, ತಮ್ಮ ಅನುಭವ ಹೇಳ್ಬೇಕು ಸರ್. ನಮಸ್ಕಾರ. ತುಂಬಾ ಕರ್ನಾಟಕ ಹೋಮ್ ಬಯರ್ಸ್ ತುಂಬಾ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆ. ತುಂಬಾ ನಿಜವಾಗ್ಲೂ ಎಜುಕೇಟೆಡ್ ಆಗಿದ್ರು ಈ ಹೋಮ್ ಬಯರ್ಸ್ ಅಸೋಸಿಯೇಷನ್ ಅಪಾರ್ಟ್ಮೆಂಟ್ ಗಳೆಲ್ಲ ನಡೀತಾರಂತ ಫ್ರಾಡು, ಮೋಸ, ವಂಚನೆ, ಗುಂಡಾಗಿರಿ ಇದನ್ನೆಲ್ಲಾ ನೋಡಿ ಜನ ಸುಮ್ಮನೆ ಇದ್ರು. ಅದಕ್ಕೋಸ್ಕರ ನೀವು ಅವೇರ್ನೆಸ್ ಕೊಟ್ಟು ಸಾಕಷ್ಟು ನಿಮ್ಮ ಗ್ರೂಪ್ಗೆ ಜಾಯಿನ್ ಆದ್ಮೇಲೆ ನನಗೆ ನಾಲೆಜ್ ಬಂದಿದೆ. ಆಮೇಲೆ ನಾನು ಇದ್ರದ್ದು ವಿಕ್ಟಿಮು. ಆದ್ರೆ ವಿಕ್ಟಿಮ್ ಅನ್ನೋದಕ್ಕಿಂತ ಐ ಆಮ್ ಅ ಫೈಟರ್. ನಾನು ಈ ತರದ್ದು ಈ ಪುಡಾರಿಗಳ ಅಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಾರಲ್ಲ ಅದನ್ನೆಲ್ಲ ನೋಡಿ ಅವ್ರ ಮೇಲೆ 9 ಕ್ರಿಮಿನಲ್ ಕೇಸ್ಗಳನ್ನ ಫೈಲ್ ಮಾಡಿದ್ದೀನಿ. 3 ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡಿದ್ದೀನಿ. ಮತ್ತೆ ಕ್ರಿಮಿನಲ್ ಡಿಫಾಮೇಷನ್ ಫೈಲ್ ಮಾಡಿದ್ದೀನಿ. ಹಾಗಾಗಿ ನಂದು ವಿಚಾರ ಏನಂದ್ರೆ, ಪೊಲೀಸರು ಕಂಪ್ಲೇಂಟ್ ತಗೊಳ್ಳಲ್ಲ, ಪೊಲೀಸರು ಆ ತರದ್ ಮಾಡ್ತಾರೆ, ಪೊಲೀಸರ ಜೊತೆ ಶಾಮೀಲ್ ಆಗ್ತಾರೆ, ಅಥವಾ ಲೋಕಲ್ MLA ಅಥವಾ ಲೋಕಲ್ ಪುಡಾರಿನೋ ಯಾರೋ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಈ ಅಸೋಸಿಯೇಷನ್ಗಳು ಈ ಮೇಂಟೆನೆನ್ಸ್ ಅನ್ನೋ ಹೆಸರಲ್ಲಿ ದಂಧೆ ಮಾಡ್ತಾ ಇದ್ದಾರೆ. ಒಂದೇ ಒಂದು ಎಕ್ಸಾಂಪಲ್, ಮೊನ್ನೆದು ಒಂದು 13ನೇ ತಾರೀಕಿದ್ದು ಅದು 1,73,00,000 ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ 6 ಕೋಟಿ ಕಲೆಕ್ಷನ್ ಮಾಡಿ 3 ಕೋಟಿ ಹೊಡೆದಿದ್ದಾರೆ ದುಡ್ಡನ್ನ. ಅದಕ್ಕಾಗಿ ನಾವು ಕ್ರಿಮಿನಲ್ ಕೇಸಸ್ ನ ಫೈಲ್ ಮಾಡಿದೀವಿ. ಅವ್ರು ಏನಂದ್ರೆ ಹೇಗೆ ಹೊಡಿತಾರಂದ್ರೆ, ಈಗ ಸೆಕ್ಯೂರಿಟಿ ಇರ್ತಾ ನೋಡಿ, 10 ಸೆಕ್ಯೂರಿಟಿ ಹಾಕೋ ಜಾಗದಲ್ಲಿ 5 ಹಾಕ್ತಾರೆ, ಬುಕ್ ಅಲ್ಲಿ 10 ತೋರಿಸ್ತಾರೆ. ಸಂಬಳ 20,000 ಇರುತ್ತೆ ಸೆಕ್ಯೂರಿಟಿಗೆ, ಆದ್ರೆ ತೋರ್ಸೋದು ಬುಕ್ ಅಲ್ಲಿ 30,000 40,000 ತೋರಿಸ್ತಾರೆ. ಈ ತರದನ್ನ ಫ್ರಾಡ್ ಗಳನ್ನ ಮಾಡ್ತಾರೆ. ಮತ್ತೆ ಅಪಾರ್ಟ್ಮೆಂಟ್ ಗಳು ಏನಿರ್ತಾವಲ್ಲ, ಈಗ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಅಂತ ನನ್ನ ಅಪಾರ್ಟ್ಮೆಂಟ್, ನಂದು ಮಹಾವೀರ್ ಬೇರೆ 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 ಅಪಾರ್ಟ್ಮೆಂಟ್ ಅಲ್ಲಿ ಒಂದು 3-4 ಫ್ಲಾಟ್ ಇದೆ. ಒಂದು ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಹೇಳ್ಬೇಕಂದ್ರೆ ಅದು ಓಲ್ಡ್ ಅಪಾರ್ಟ್ಮೆಂಟ್. ಅದು ಬೆಂಗಳೂರಲ್ಲೇನೆ ಓಲ್ಡ್ ಅಪಾರ್ಟ್ಮೆಂಟ್, ಒಂದು 25-30 ವರ್ಷದ ಅಪಾರ್ಟ್ಮೆಂಟ್. ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಕೆಲವರು ಉದ್ಯೋಗನೇ ಇಲ್ಲ. ಈಗ ಏನಾಗ್ಬಿಟ್ಟಿದೆ, ನಾವೆಲ್ಲರೂ 9 to 5 ಜಾಬ್ ಹೋಗ್ತಾ ಇರೋದ್ರಿಂದ ಈ ಪುಡಾರಿಗಳಿಗೆ ಏನಾಗುತ್ತೆ, ನಮಗೆ ಬರುವಾಗ ಸೆಕ್ಯೂರಿಟಿ ಸಲ್ಯೂಟ್ ಹೊಡೆದು ನಮ್ ಗಾಡಿ ಒಳಗಡೆ ಪಾಸ್ ಮಾಡ್ಬಿಟ್ರೆ, ನೀರು ಪವರ್ ಸಪ್ಲೈ ಬಂದ್ಬಿಟ್ರೆ ನಮ್ಗೆ ಯಾವ್ದು ಟೆನ್ಷನ್ ಇರಲ್ಲ. ಬಟ್ ನೀವ್ ಹೇಳ್ತಾರಂತದ್ದು ನಿಜವಾಗ್ಲೂ ನನಗೆ ಫೈಟ್ ಮಾಡುವಾಗ ಅದೇ ದೊಡ್ಡ ವಿಚಾರ ಆಗಿತ್ತು. ನೀವ್ ಹೇಳ್ತಾ ಇರೋದು ಲ್ಯಾಂಡ್ ರೈಟ್ಸೇ ಇಲ್ಲ ಡಾಕ್ಟ್ರೆ, ನಿಮ್ ಲ್ಯಾಂಡೇ ನಿಮ್ದಲ್ಲ ಅದು. ಈ ತರದ್ದು ಒಬ್ಬನ ಯಾವನೋ ಮಾರಾಟ ಮಾಡ್ಬಿಟ್ಟಿದ್ದಾನೆ. ಮೆಟ್ರೋ ಹೋದಾಗ ದುಡ್ಡು ಹಳೆ ಓನರ್ ಬಂದಿದೆ ಅಂತ ಕೇಳಿದಾಗ ನಿಜವಾಗ್ಲೂ ಶಾಕ್ ಆಯ್ತು. ಅಂದ್ರೆ ಮನೆನೇ ನಂದಲ್ಲ ಅಂತ, ಇರೋವರೆಗೆ ಮಾತ್ರ ನನ್ ಮನೆ ಅಂತ.
ಅದಕ್ಕಾಗಿ ನೀವು ಬೇಸ್ಗೆ ಫೈಟ್ ಮಾಡ್ತಾ ಇರೋದು, ಫೌಂಡೇಶನ್ಗೆ ಫೈಟ್ ಮಾಡ್ತಾ ಇರೋಂಥದ್ದು. ಈ ಕರಪ್ಷನ್ ಇದು ಒಂದು ಬಿಗ್ ವಿಚಾರ ಆದ್ರೆ ಅದಕ್ಕಿಂತ ಡಬಲ್ ಕರಪ್ಷನ್ ಅಂದ್ರೆ ಲ್ಯಾಂಡ್ ಇಲ್ದಂಗೆ ಆಗ್ತಾ ಇದೆ. ಲ್ಯಾಂಡ್ ರೈಟ್ಸ್ ನಮ್ಗೆ ಬರ್ಲಿ ಅಂತ ನೀವು ಫೈಟ್ ಮಾಡ್ತಾ ಇದೀರಾ, ತುಂಬಾ ಖುಷಿ ಆಯ್ತು. ಬಟ್ ಏನಂದ್ರೆ ನಾವ್ ಎಲ್ಲರೂ ಒಗ್ಗಟ್ಟಾಗಿ, ಈಗ ಏನಾಗುತ್ತೆ, ಯಾರಿಗಾದ್ರೂ ಒಬ್ಬರಿಗೆ ಕಂಪ್ಲೇಂಟ್ ಆದಾಗ ಒಂದು ಪೊಲೀಸ್ ಸ್ಟೇಷನ್ ಆಗಿರ್ಲಿ, ಒಂದು ACP ಆಫೀಸ್ ಆಗಿರ್ಲಿ, DCP ಆಫೀಸ್ ಆಗಿರ್ಲಿ, ಗುಂಪಾಗಿ ಈಗ ಹೇಗೆ ಆನ್ಲೈನ್ ಅಲ್ಲಿ ಪ್ರೊಟೆಸ್ಟ್ ಮಾಡಿದೀವೋ ಅದೇ ರೀತಿ ಕರ್ನಾಟಕ ಹೋಮ್ ಬಯರ್ಸ್ ಗ್ರೂಪ್ ಆಗಿ ಹೋಗಿ ಅವ್ನಿಗೆ ನ್ಯಾಯ ಕೊಡಿಸಿದಾಗ ಮಾತ್ರ ಹೆದರ್ತಾರೆ. ಇಲ್ದೇ ಇದ್ರೆ ಏನಾಗುತ್ತೆ, ಜನ ಆಗುತ್ತೆ ಆನ್ಲೈನ್ ಅಲ್ಲಿ ನಾನು 100 ಕಥೆಗಳನ್ನ ಹೇಳ್ತೀವಿ. ವಾಸ್ತವದಲ್ಲಿ ನನಗೆ ಅನುಭವದಲ್ಲಿ ಪೊಲೀಸ್ ಇಲಾಖೆ ಅನುಭವ ನನಗೆ ತುಂಬಾ ಇದೆ. ಸುಮಾರು 20-25 ಪೊಲೀಸ್ ಸ್ಟೇಷನ್ ಹೋಗಿದ್ದೀನಿ. ಈ ಗುಂಡಾ ಪೊಲೀಸರನ್ನ, ಹರಾಮಿ ಪೊಲೀಸ್ನ ನೋಡ್ಕೊಂಡ್ ಬಂದಿದ್ದೀನಿ. ನಮ್ನೇನು ಮಾಡ್ಕೊಳಕ್ಕಾಗಿಲ್ಲ, ಮಾಡ್ಕೊಳಕ್ಕೂ ಆಗೋದಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆ, 90% ಅವರೇ ಇದ್ದಾರೆ. ಒಳ್ಳೆ ಪೊಲೀಸರಿಗೆ, ಪೊಲೀಸ್ ಇಲಾಖೆಗೆ ನಾನು ಬೈತಾನೆ ಇಲ್ಲ. ಒಳ್ಳೆ ಪೊಲೀಸರಿಗೆ, ಒಳ್ಳೆ ಪೊಲೀಸ್ ಇಲಾಖೆಗೆ ನಮ್ ಸಲಾಮ್ ಇದೆ. ಆದ್ರೆ ದುಷ್ಟ ಪೊಲೀಸರಿಗೆ, ಈ ಕಳ್ಳ ಪೊಲೀಸರಿಗೆ ನಾವು ಇದನ್ನ ಹೇಳ್ತಾರಂತದ್ದು ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಬಹಳಷ್ಟು ಜನ ಪೊಲೀಸರು ಅನ್ಎಜುಕೇಟೆಡ್, ಅವ್ರಿಗೆ ಯಾವ ಕಾನೂನು ಇದೆ, ಏನ್ ಸೆಕ್ಷನ್ ಇದೆ, ಕಲೆಕ್ಷನ್ ಮಾಡಕ್ಕಿದೆಯಾ ಇಲ್ವಾ ಏನು ಗೊತ್ತಿಲ್ಲ ಅವರು. ಹಾಗಾಗಿ ನಾನು ಎಲ್ರನ್ನೂ ಕೇಳುವಂತದ್ದು, ನಿಮ್ಗೆ ಏನಾದ್ರೂ ಸಹಾಯ ಬೇಕಾಗಿದ್ರೆ ನಮ್ಮನ್ನ ಪೊಲೀಸ್ ಸಂಬಂಧಪಟ್ಟಿರೋದು ಅಥವಾ ಇನ್ ಯಾವ್ದಕ್ಕೆ ಸಂಬಂಧಪಟ್ಟದಾದ್ರೆ ಐ ಆಮ್ ದೇರ್ ಆಸ್ ಅ ಬ್ರದರ್, ನಿಮ್ ಜೊತೆಲಿ ಇರ್ತೀನಿ, ಹಗಲು ರಾತ್ರಿ ಇರ್ತೀನಿ. ನಾವು ಕೇಸ್ ಹಾಕ್ಸ್ಕೊಳಕ್ಕೂ ರೆಡಿ ಇರೋಂಥ ವ್ಯಕ್ತಿ ನಾನು. ಅದು ಸಮಯ ಬಂದ್ರೆ ಎಲ್ಲದಕ್ಕೂ ರೆಡಿ ಇರೋಂಥದ್ದು. ಹಾಗಾಗಿ ಯಾರು ಹೆದರಬೇಡಿ, ಯಾರು ಇಂಡಿವಿಜುವಲ್ ಅಂತ ತಿಳ್ಕೊಬೇಡಿ. ಕರ್ನಾಟಕ ಹೋಮ್ ಬಯರ್ಸ್ ನಿಮ್ ಜೊತೆಲಿದೆ. ನೀವೆಲ್ಲರೂ ಕರ್ನಾಟಕ ಹೋಮ್ ಬಯರ್ಸ್ ನ ಜಾಯ್ನ್ ಆಗಿ. ಧನ್ಯವಾದಗಳು ಹೆಬ್ಬಿ ಸಾಹೇಬ್ರೆ. ಈಗ ತಾವು ಪ್ರಮುಖವಾದಂತಹ ವಿಷಯನ ಹೇಳಿದ್ರಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಸಮಸ್ಯೆಗಳಾಗತ್ತೆ ಅಂತ ಹೇಳಿ. ಆದ್ರೆ ಪೊಲೀಸ್ ವ್ಯವಸ್ಥೆನಲ್ಲೂ ಒಂದು ಸಿಸ್ಟಮ್ ಇದೆ. ತಾವು ಹೇಳ್ದಂಗೆನೆ ಫೈಟ್ ಮಾಡ್ಲಿಕ್ಕೆ ಹೋರಾಟಗಾರರಿಗೆ ಬೇರೆ ಬೇರೆ ಮಾರ್ಗಗಳಿರುತ್ತೆ. ಯಾವುದೇ ಒಬ್ಬ ಅಧಿಕಾರಿ ತನ್ನ ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮೇಲಿನ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ರೆ ಅವಾಗ ಕೆಲಸ ಆಗುತ್ತೆ. ಅಲ್ಲೂ ಆಗಿಲ್ಲ ಅಂದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ, ಅಲ್ಲೂ ಆಗಿಲ್ಲ ಅಂದ್ರೆ ಲೋಕಾಯುಕ್ತ ಇದೆ, ಅಲ್ಲೂ ಆಗಿಲ್ಲ ಅಂದ್ರೆ ಕೋರ್ಟ್ಗಳಿದೆ. ಸೊ ಹಾಗಾಗಿ ಯಾರು ಸಹ ಹೆದರುವ ಅವಶ್ಯಕತೆ ಇಲ್ಲ. ತಪ್ಪು ಮಾಡಿರೋ ಅಂಥವ್ನು ಹೆದರ್ಬೇಕೇ ಹೊರತು ತಪ್ಪು ಮಾಡ್ದಲೇ ಇರೋಂಥವ್ನು ಯಾರಿಗೂ ಎಲ್ಲೂ ಎದುರೋ ಅವಶ್ಯಕತೆನೇ ಇಲ್ಲ. ಇದು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ತಪ್ಪು ಮಾಡಿರೋನ್ ಎದುರ್ಬೇಕು. ಇಲ್ಲಿ ನಾವು ಮನೆ ಗ್ರಾಹಕರು ಹಣವನ್ನ ಕೊಟ್ಟಿದ್ದೇವೆ, ಹಣವನ್ನ ಕೊಟ್ಟು ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೇವೆ. ಆದ್ರೆ ಈ ಒಂದು ಸೀನ್ ಅಲ್ಲಿ ಒಂದಷ್ಟು ಜನ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಬಿಲ್ಡರ್ಗಳ ಜೊತೆ ಶಾಮೀಲಾಗಿ ಅವರ ತಾಳಕ್ಕೆ ಇವರು ಕುಣಿಯುವಂತಹ ವ್ಯವಸ್ಥೆ ಆಗಿದೆ. ಅದಕ್ಕೆ ಮುಖ್ಯ ಕಾರಣ ಆಪರೇಷನ್ ಇಶ್ಯೂ ಏನೇ ಇರ್ಬೋದು, ಕರಪ್ಷನ್ ಅದು ಇವತ್ತು ನಾಳೆ ಸಕ್ಷಮ ಪ್ರಾಧಿಕಾರ ಬಂದ್ರೆ ಹೋಗುತ್ತೆ. ಆದ್ರೆ ಮನೆ ಭೂಮಿ ಹಕ್ಕೇನಿದೆ ಅದು ಬಹಳ ಮುಖ್ಯ. ದಯವಿಟ್ಟು ಎಲ್ಲರೂ ಸಹ ನಿಮ್ಮ ಅಪಾರ್ಟ್ಮೆಂಟ್ಗೆ, ಯಾಕೆಂದ್ರೆ ಇದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ನಿಮ್ಮ ಅಪಾರ್ಟ್ಮೆಂಟ್ಗೆ ನೀವು ಒಂದು ಕೇಸನ್ನ ಹಾಕ್ಲೇಬೇಕು. ನಾವು ಮನೆ ಗ್ರಾಹಕರ ವತಿಯಿಂದ ನಾವು ಗ್ಯಾರಂಟಿ ಬರ್ತೀವಿ, ನಿಮ್ಮ ಸಹಾಯಕ್ಕೆ ಬಂದೇ ಬರ್ತೀವಿ. ಆದ್ರೆ ಕೇಸಿನ ರಿಜಿಸ್ಟ್ರೇಷನ್ ಅಂತ ಬಂದಾಗ ರೇರಾ ಆಗ್ಬೋದು, ಕನ್ಸ್ಯೂಮರ್ ಕೋರ್ಟ್ ಆಗ್ಬೋದು, ಸೆಕ್ಷನ್ 17 ಆಫ್ ರೇರಾ ಅಂತ ಹೇಳ್ಬಿಟ್ಟು ಒಂದು ಸೆಕ್ಷನ್ ಇದೆ. ಅದರಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ ಲ್ಯಾಂಡ್ ಅನ್ನ ಅಸೋಸಿಯೇಷನ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಆ ಸೆಕ್ಷನ್ ಅನ್ನ ಇನ್ವೋಕ್ ಮಾಡಿ ರೇರಾದಲ್ಲಿ ಅಥವಾ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕುವಂತಹ ಜವಾಬ್ದಾರಿ ನಿಮ್ಮದೇ ಅನ್ನುವಂತಹ ಒಂದು ಮನಸ್ಸಿನ ಮಾತನ್ನ ಹೇಳ್ತಾ, ಡಾಕ್ಟರ್ ಹೆಬ್ಬಿ ಅವರು ಸಮಾಜ ಸೇವಕರು ಹಾಗೂ ಡಾಕ್ಟರ್ ವೃತ್ತಿಯಲ್ಲಿ ಇದ್ದುಕೊಂಡು ಸಾಕಷ್ಟು ಜನರಿಗೆ ಹೆಲ್ಪ್ ಅನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಸಹಕಾರಕ್ಕೆ ಧನ್ಯವಾದನ ಹೇಳ್ತಾ ನಾವು ಬೇರೆ ಒಂದಷ್ಟು ಮನೆ ಗ್ರಾಹಕರ ಹತ್ರ ಹೋಗೋಣ. ನಾರಾಯಣ್ ಶೆಟ್ರೆ, ನಿಮ್ಮ ಅನುಭವ ಹೇಳ್ಬೋದು. ಇನ್ನೊಂದು 5 ನಿಮಿಷಕ್ಕೆ ಮತ್ತೆ ಹೇಳ್ತಾ ಇದ್ದೇನೆ, 5 ನಿಮಿಷಕ್ಕೆ ಮತ್ತೆ ಈಗ ಲಿಂಕ್ ಕ್ಲೋಸ್ ಆಗುತ್ತೆ. ಇದೇ ಲಿಂಕಿಗೆ ಮತ್ತೆ ಜಾಯ್ನ್ ಆಗ್ಬೇಕು ಅಂತ ಹೇಳ್ತಾ ನಾರಾಯಣ್ ಶೆಟ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ. ದಯವಿಟ್ಟು ನಾರಾಯಣ್ ಶೆಟ್ರೆ. ನಮಸ್ಕಾರ ಸರ್, ಧನಂಜಯ ಸರ್ ನಮಸ್ಕಾರ. ಯಾಕಂತ ಹೇಳಿದ್ರೆ ನಾನಿರೋದು BD ಅಪಾರ್ಟ್ಮೆಂಟ್ ಅಲ್ಲಿ ಗುಂಜೂರಲ್ಲಿ. ನಮ್ಗೆ ನಾನು ಮನೆ ತಗೊಳ್ಬೇಕಾದ್ರೆ ಏನಿತ್ತು ಅಂತ ಹೇಳಿದ್ರೆ ತಲೆಯಲ್ಲಿ ಯೋಚನೆ ಅಂತ ಹೇಳಿದ್ರೆ, ಅಯ್ಯೋ ಎಲ್ಲ ಅವ್ಯವಸ್ಥೆ ಇರೋದು ಪ್ರೈವೇಟ್ ಅಪಾರ್ಟ್ಮೆಂಟ್ಗಳಲ್ಲಿ, ಪ್ರೈವೇಟ್ ಲೇಔಟ್ಗಳಲ್ಲಿ ಅವ್ಯವಸ್ಥೆ ಇರೋದು. BD ಏದೇನು ಫ್ಲಾಟ್ ಅಲಾಟ್ ಆಗ್ತಾ ಇದೆ, ನಾವು ಲಕ್ಕಿ ಎಷ್ಟು ಅಂತ ಹೇಳ್ಬಿಟ್ಟು ಅವಾಗ 2013 ಡಿಸೆಂಬರ್ ಅಲ್ಲಿ ಅಲಾಟ್ ಆದವಾಗ ಅಷ್ಟೆಲ್ಲ ಒಂದು ಖುಷಿ ಪಟ್ಟಿದ್ದೆ. ಹೋಗ್ತಾ ಹೋಗ್ತಾ ಮುಂದೆ ಏನಾಯ್ತು ಅಂತ ಹೇಳಿದ್ರೆ 13 ಹೋಗಿ 14 15 ಆಯ್ತು. 15 ನಲ್ಲಿ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಇದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ, ತಾವು ಬಂದು ರಿಜಿಸ್ಟರ್ ಮಾಡ್ಕೊಂಡು ಪೊಸೆಷನ್ ತಗೋಬಹುದು ಅಂತ ಹೇಳಿದ್ರು. ಆವಾಗ್ಲೂ ಅಷ್ಟೇ, ಇದು BD ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ನಾವು ಒಂದೊಂದು ಜಾಗದಲ್ಲಿ ಇರ್ತೀವಿ. ಎಲ್ಲೆಲ್ಲಿಂದ ಬಂದು ಒಬ್ರಿಗೊಬ್ರಿಗೆ ಕನೆಕ್ಟಿವಿಟಿ ಇರೋದಿಲ್ಲ. ಬಂದು ಏನ್ ಮಾಡಿದ್ವಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿದ್ರು. ಆಮೇಲೆ 2016 ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಯ್ತು. ನಂತರ 2016 ನಂತರ ಬಂದು ಇಲ್ಲಿ ವಾಸ ಮಾಡೋಣ ಅಂತ ಬಂದ್ರೆ ಇಲ್ಲಿ ಬಿಲ್ಡಿಂಗು ಮತ್ತೆ ಗೋಡೆ ಬಿಟ್ರೆ ಬೇರೆ ಏನು ಇರ್ಲಿಲ್ಲ. ಆವಾಗ ಗೊತ್ತಾಯ್ತು ಅಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಏನೇನ್ ಬೇಕು ಅಂತ. ಕೊನೆಗೆ ಏನ್ ಮಾಡಿದ್ವಿ, ಮತ್ತೆ ಮಾಮೂಲಿ ಇದೆ ಅಲ್ಲ, BDಗೆ ಹೋಗೋದು, ಅಲ್ದಾಡೋದು, ಅದನ್ನೆಲ್ಲ ಮಾಡ್ತಾ ಇದ್ವಿ. ಆಮೇಲೆ 2017 ನಲ್ಲಿ ಹೇಳಿದ್ರು ಈ ಹಳೆ ಬಿಲ್ಡರ್ ನ ಟರ್ಮಿನೇಟ್ ಮಾಡಿದೀವಿ, ಈಗ ನಾವು ಹೊಸ ಪ್ರಮೋಟರ್ನ ಕರ್ಕೊ ಬರ್ತೀವಿ ಅಂತ ಹೇಳಿದ್ರು. ಆಮೇಲೆ ಅದಕ್ಕೆ 1.5 ವರ್ಷ ತಳ್ಳಿದ್ರು.
ಆಮೇಲೆ 2018 ಆದ್ರೂ ಹೊಸ ಪ್ರಮೋಟರ್ ಆಗಿ ಯಾರು ಮೇವರಿಕ್ ಹೋಲ್ಡಿಂಗ್ಸ್ ಬಂದಿದ್ದಾರೆ, ಅವ್ರು ಕೆಲಸ ಶುರು ಮಾಡ್ಲಿಲ್ಲ. ನಂತರ 2018 ಅಲ್ಲಿ ಒಮ್ಮೆ ಪ್ರೊಟೆಸ್ಟ್ ಮಾಡಿದವಾಗ, ಕೆಲವರನ್ನೆಲ್ಲ ಒಗ್ಗೂಡಿಸ್ಕೊಂಡು ಪ್ರೊಟೆಸ್ಟ್ ಮಾಡಿದವಾಗ, ಅವತ್ತು ಇವರೇ ರಾಕೇಶ್ ಹಿಂಗ್, ಇವತ್ತೇನು ರೈರಾ ಚೇರ್ಮನ್ ಆಗಿದ್ದಾರೆ ರಾಕೇಶ್ ಹಿಂಗ್ ಅವರೇ ಇದ್ರು ಕಮಿಷನರ್, ಅವ್ರು ಬಂದ್ರು. ಸರಿ, ನಿಮ್ಗೆ ಯಾರ್ಯಾರಿಗೆ ಬಾಡಿಗೆ ಮನೇಲಿ ಇರ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತವ್ರು ಬಂದು ಇರ್ಬೋದು, ನಾನು ಟೆಂಪ್ರವರಿ ಆಗಿ ನೀರು ಮತ್ತೆ ಲಿಫ್ಟ್ ನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು. ಎಷ್ಟು, ಎಲ್ಲಿ ತನಕ? 2 ತಿಂಗಳ ತನಕ. 2 ತಿಂಗಳು ಅಂತ ಹೇಳಿದ್ರೆ ಬೈ ಸೆಪ್ಟೆಂಬರ್ ಎಂಡ್ ಒಳಗಡೆ ನಾವೆಲ್ಲ ಪರ್ಮನೆಂಟ್ ಆಗಿ ಮಾಡಿಕೊಟ್ಟು ನಿಮ್ಗೆ ಎಲೆಕ್ಟ್ರಿಸಿಟಿಯಿಂದ ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಎಲ್ಲ ಕೊಟ್ಟು ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಅಂತ ಹೇಳಿದ್ರು. ಅವತ್ತು ಶುರುವಾಗಿರೋ ಈ ಕಳ್ಳಾಟ ಇವತ್ತಿನ ತನಕನೂ ಕೊನೆಗೊಳ್ಳಿಲ್ಲ. 10 ವರ್ಷ ಆಗಿದೆ, 10 ವರ್ಷ ಆದ್ರೂ ಇನ್ನು ಬೇಸಿಕ್ ನೆಸೆಸಿಟೀಸ್ ಕೊಟ್ಟಿಲ್ಲ. 10 ವರ್ಷ ಆದ್ರೂ ಕಳ್ಳಾಟ ಶುರು ಆಗ್ಲಿಲ್ಲ. ಕೊನೆಗೆ ಏನ್ ಮಾಡಿದ್ರು, ನಾವು ಏನ್ ಈಗ ಹೆಚ್ಚು ಕಮ್ಮಿ ಇವಾಗ ಮಣಿವಣ್ಣನ್ ಏನ್ ಕಮಿಷನರ್ ಇದ್ದಾರೆ, ಅವರಿಗೆ 9ನೇ ಕಮಿಷನರ್ ಇರ್ಬೇಕು ಈ 10 ವರ್ಷದ ಪೀರಿಯಡ್ ಅಲ್ಲಿ. ಇಷ್ಟು ಕಮಿಷನರ್ ನಾವು ಮೀಟ್ ಮಾಡಿದೀವಿ, ಪ್ರತಿಯೊಬ್ಬರು ನಾವು ಮಾತಾಡ್ಸಿದೀವಿ, ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಕೊಟ್ಟಿದೀವಿ, ಪ್ರತಿಯೊಬ್ಬ ಚೇರ್ಮನ್ ಅನ್ನು ಮೀಟ್ ಮಾಡಿದೀವಿ, ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಕೊಟ್ಟಿದೀವಿ. ಆದ್ರೆ ಕುಂಟು ನೆಪ, ಈವನ್ MLA ಮೀಟ್ ಮಾಡಿದೀವಿ, ಸೇಮ್ ಮಾಡಿಸ್ಕೊಡ್ತೀವಿ, ಇವತ್ತಾಗತ್ತೆ, ಇನ್ 3 ತಿಂಗಳಲ್ಲಿ ಕಂಪ್ಲೀಟ್ ಆಗತ್ತೆ, ಹಾಗೆ ಹೀಗೆ ಅಂತ ಬಿಟ್ಟು ಈ ನೆಪಗಳನ್ನ ಬಿಟ್ರೆ ಕೆಲಸಗಳಾಗ್ಲಿಲ್ಲ. ಕೊನೆಗೂ ಬೇರೆ ದಾರಿ ಇರ್ಲಿಲ್ಲ. ಲಾಸ್ಟ್ಗೆ ಕುಮಾರ್ ನಾಯಕ್ ಅವ್ರನ್ನ ಒಂದ್ಸಲ ಮೀಟ್ ಮಾಡಿದಾಗ ಕುಮಾರ್ ನಾಯಕ್ ಅವರೇ ಡೈರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ BDO ಆಫೀಸರ್ಸ್ಗೆ, ನೀವು ಇವರಿಗೆ ಒಂದು ಪ್ರೊಸೀಡಿಂಗ್ಸ್ ಮಾಡ್ಕೊಡಿ, ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ, ನೀವು ಯಾವಾಗ ಕೆಲಸನ ಕಂಪ್ಲೀಟ್ ಮಾಡ್ಕೊಡ್ತೀರಿ, ಹೇಗ್ ಮಾಡ್ಕೊಡ್ತೀರ ಅನ್ನೋ ಪ್ರೊಸೀಡಿಂಗ್ಸ್ ಮಾಡಿ. ಅವ್ರ ಲಾಸ್ಟ್ ಡೇ ಅವತ್ತು ಇದಿತ್ತು